ಹಾಯ್ ಹಲೋ ಮಕ್ಕಳೇ, ಏನಪ್ಪ ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಹಾಗಿದ್ರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಅಂದರೆ ದ್ವಿತೀಯ ಭಾಷೆಯಲ್ಲಿ ಫಸ್ಟ್ ಪಾಠ ಅಂದರೆ ಸೆಮ್ ಟೂದ್ದು ಫಸ್ಟ್ ಪಾಠ ಯಾವುದಪ್ಪ ಅಂದರೆ ಕಾಫಿ ಕಪ್ಪು ಅಂತೇಳಿ ಅಲ್ವಾ? ನಿಮ್ಗೆ ಗೊತ್ತಲ್ವಾ ಕಾಫಿ ಕಪ್ಪು? ಅದ್ರದ್ದೊಂದು ಕ್ವಿಕ್ ಸಮರಿ ಮತ್ತೊಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಹಾಗಿದ್ರೆ ಏನಪ್ಪ ಇಲ್ಲಿ ಕಾಫಿ ಕಪ್ಪಲ್ಲಿ ಏನಪ್ಪ ಸಮರಿ ಅಂತ ಹೇಳಿ ನಿಮ್ಮ ಕ್ವಶನ್ಸ್ ಬರ್ತಾ ಇದೆಯಾ ಮಕ್ಕಳೇ? ಇದರಲ್ಲಿ ಏನು ಗೊತ್ತಾ, ಇಲ್ಲಿ ಫಸ್ಟು ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ. ಆ ಹೆಡ್ ಮಾಸ್ಟರಿಗೆ ಅವ್ರನ್ನ ಭೇಟಿ ಆಗೋದಕ್ಕೆ, ಅವ್ರನ್ನ ಮೀಟ್ ಆಗೋದಕ್ಕೆ ಏನಾಗ್ತಾರೆ, ಅವರ ಹಳೆಯ ವಿದ್ಯಾರ್ಥಿಗಳು ಅಂದರೆ ಅವ್ರು ಕಲಿಸಿ ತುಂಬ ವರ್ಷ ಆಗಿರುತ್ತೆ. ಈಗ ಅವ್ರ ವಿದ್ಯಾರ್ಥಿಗಳೆಲ್ಲ ಬೇರೆ ಕಡೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರನ್ನ ಮೀಟ್ ಆಗಬೇಕು, ಯಾಕಂದರೆ ಅವ್ರು ರಿಟೈರ್ ಆಗಿರ್ತಾರೆ. ಅವ್ರನ್ನ ಮೀಟ್ ಆಗಬೇಕು, ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ಅವರ ಮನೆಗೆ ಬಂದಾಗ ಆದಂಥ ಸಂಭಾಷಣೆ ಇಲ್ಲಿ ಕಾಫಿ ಕಪ್ಪಲ್ಲಿದೆ. ಏನಪ್ಪ ಅಂತ ಹೇಳಿದರೆ, ಅವ್ರ ಮನೆಗೆ ಬಂದಾಗ ಆ ವಿದ್ಯಾರ್ಥಿಗಳೆಲ್ಲ ಇರ್ತಾರಲ್ವ, ಬರೀ ಗೋಳು ಹೇಳ್ತಾ ಇರ್ತಾರೆ. ಅದಾಯಿತು, ಹಂಗಾಯಿತು, ಹಣದ ಬೆಲೆ ಎಲ್ಲ ಕುಸಿತಾ ಇದೆ, ಇದಾಗ್ತಾ ಇದೆ, ಅದಾಗ್ತಾ ಇದೆ ಅಂತ ಬರೀ ಸಮಸ್ಯೆಗಳನ್ನು ಹೇಳ್ತಾ ಇರ್ತಾರೆ. ಆವಾಗ ಆ ಗುರುಗಳೇನು ಮಾಡ್ತಾರೆ, ಒಂದು ನಿಮಿಷ ವೇಟ್ ಮಾಡಿ ಮಕ್ಕಳೇ, ನಾನು ಹೋಗಿ ಕಾಫಿಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ತಮ್ಮ ಅಡುಗೆ ಮನೆ ಕಡೆ ಹೋಗ್ತಾರೆ. ಯಾಕೆ ಅವ್ರು ಕಾಫಿ ಮಾಡೋಕ್ಕೆ ಹೋಗ್ತಾರೆ ಅಂದರೆ, ಅವ್ರ ಹೆಂಡತಿ ಇರಲ್ಲ, ಅವ್ರ ಹೆಂಡತಿ ತೀರ್ ಹೋಗಿರ್ತಾರೆ. ಅದಕ್ಕೆ ನಾನು ಕೂಡ ತುಂಬ ಚೆನ್ನಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಅವರು ಕಾಫಿಯನ್ನು ಮಾಡಿಕೊಂಡು ತಗೊಂಡು ಒಂದು ಏನು ಮಾಡ್ತಾರೆ, ಪಾತ್ರೆಯಲ್ಲಿ ತಗೊಂಡು ಬರ್ತಾರೆ. ಕಾಫಿ ತಂದು ಇಟ್ಟು ಆಮೇಲೆ 2 ಟ್ರೇಯಲ್ಲಿ ಒಂದು 30 to 35 ಅಂದರೆ 30-35 ಕಪ್ಪುಗಳನ್ನು ತೊಗೊಂಡು ಬಂದು ವೆರೈಟಿಯಾಗಿ, ತುಂಬ ಜಾಸ್ತಿ ವೆರೈಟಿ ಇರುವಂಥ ಕಪ್ಪುಗಳನ್ನು ತೊಗೊಂಡು ಬಂದು ಇಡ್ತಾರೆ. ಅವಾಗ ಅವ್ರು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ, ನೋಡಿ ಮಕ್ಕಳೇ, ನೀವೇ ಕಾಫಿಯನ್ನು ಹಾಕ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಮಕ್ಕಳೆಲ್ಲ ಹೋಗಿ ಒಬ್ಬೊಬ್ಬರಾಗೆ ಕಾಫಿಯನ್ನು ಹಾಕ್ಕೊಳ್ತಾ ಹೋಗ್ತಾರೆ. ಫಸ್ಟು ಒಬ್ರು ಹಾಕ್ಕೊಂಡು ಬರ್ತಾರೆ, ಆಮೇಲೆ ಎಲ್ಲರೂ ಹಾಕ್ಕೊಂಡು ಬರ್ತಾರೆ. ಅವಾಗ ಅವ್ರು ಕಾಫಿ ಕುಡಿತಾ ಇರ್ತಾರೆ. ಆವಾಗ ಹೇಳ್ತಾರೆ, ನೋಡಿ ನೀವು ಯಾರು ಹೋಗಿ ಕಾಫಿಯನ್ನು ಹಾಕ್ಕೊಂಡ್ರಿ, ಆವಾಗ ನೀವು ತುಂಬ ಬೆಲೆ ಬಾಳುವ ಕಪ್ಪುಗಳನ್ನು ಆಯ್ದುಕೊಂಡ್ರಿ. ಅಲ್ಲಿ ಬೆಲೆ ಬಾಳ್ದಿರೋಂಥ ಪ್ಲಾಸ್ಟಿಕ್ದು ಅದು ಇದು ಏನು ಮಾಡಿದ್ರಿ, ಬಿಟ್ಬಿಟ್ರಿ. ಚೆನ್ನಾಗಿರೋ ಪಿಂಗಾಣಿದು, ಗ್ಲಾಸಿಂದು ಅಂತ ಒಳ್ಳೆ ಕಪ್ಪುಗಳನ್ನು ಆಯ್ದುಕೊಂಡ್ರಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಹೌದು ಅಂತ ಹೇಳಿ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಏನು ಹೇಳ್ತಾರೆ ಗೊತ್ತಾ ಮಕ್ಕಳೇ, ನಿಮಗೆ ಕಾಫಿ ಎಷ್ಟು ಚೆನ್ನಾಗಿದೆ, ಕಾಫಿ ಎಷ್ಟು ರುಚಿಯಾಗಿದೆ, ಕಾಫಿ ಬಗ್ಗೆ ನಿಮಗೆ ಗಮನ ಇರಬೇಕು, ಆದರೆ ನೀವು ಕಪ್ಪುಗಳ ಬಗ್ಗೆ ಗಮನ ಕೊಟ್ಟಿದ್ದೀರಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಮಕ್ಕಳಿಗೆ ಹೌದು ಅನಿಸುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಾಫಿ ಅನ್ನೋದು ಭಗವಂತ ಕೊಟ್ಟಿರೋಂಥ ಒಂದು ಜೀವನ. ಇದನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಆಸ್ವಾದಿಸಬೇಕು, ಅಂದರೆ ಅದನ್ನು ಅನುಭವಿಸ್ಬೇಕು. ಆದರೆ ನೀವೇನು ಮಾಡ್ತೀರಾ, ಹಣ, ಅಂತಸ್ತು, ಅವ್ರಿಗಿಂತ ನಾವು ಜಾಸ್ತಿ ಇದು ಇರಬೇಕು, ಎಲ್ಲಕ್ಕಿಂತ ಚೆನ್ನಾಗಿರೋದೇ ನಮಗೆ ಸಿಗಬೇಕು ಅನ್ನೋವಂಥ ಒಂದು ರೇಸಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನು ಆಯ್ದುಕೊಳ್ಳೋಕೆ ಹೋಗ್ತೀರಿ. ಆವಾಗ ಏನಾಗುತ್ತೆ, ನಿರಾಸೆ, ನೋವು ಎಲ್ಲ ಆಗುತ್ತೆ. ಅದರಿಂದ ಏನಾಗುತ್ತೆ, ದುಃಖ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಕಾಫಿಗಿಂತ ಕಾಫಿ ಕಪ್ಪಿಗೆ ಜಾಸ್ತಿ ಬೆಲೆಯನ್ನು ಕೊಡಬೇಡಿ. ಕಾಫಿಗೆ ಅಂದರೆ, ಕಾಫಿ ಅಂದರೆ ಜೀವನ, ಭಗವಂತ ಕೊಟ್ಟ ಜೀವನವನ್ನು ಆಸ್ವಾದಿಸೋದಕ್ಕೆ ಬೆಲೆಯನ್ನು ಕೊಡಿ ಅಂತ ಹೇಳಿ ಆ ಹೆಡ್ ಮಾಸ್ಟ್ರು ಎಷ್ಟು ಚೆನ್ನಾಗಿ, ಎಷ್ಟು ಸರಳವಾಗಿ ಏನು ಮಾಡ್ತಾರೆ, ಈ ಕಾಫಿ ಕಪ್ಪಿನ ಮುಖಾಂತರ ವಿವರಿಸ್ತಾರೆ. ನಿಮ್ಗೆ ಗೊತ್ತಿರಬೇಕು, ಇದನ್ನು ಗುರುರಾಜ್ ಕರ್ಜಗಿ ಅನ್ನೋರು ಬರೆದಂಥದ್ದು. ಇದರಲ್ಲಿ ಅವರು ಕರುಣಾಳು ಬಾಬೆಳಕೆ ಅಂತ ಹೇಳಿ ಒಂದು ಅಂಕಣವನ್ನು ಬರೀತಾರೆ. ಅಲ್ಲಿಂದ ಆಯ್ದುಕೊಂಡಿದ್ದೀವಿ ಮಕ್ಕಳೇ. ಸರಿನಾ? ಇಷ್ಟೇ ಈ ಒಂದು ಕಾಫಿ ಕಪ್ಪಿನ ಒಂದು ಏನಂತ ಹೇಳ್ತೀರಾ, ಸಮರಿ ಅಂತ ಹೇಳ್ಬೋದು ಮಕ್ಕಳೇ. ಇಲ್ಲಿ ನಾವು ಬಾಹ್ಯ ಆಕರ್ಷಣೆ ಅಂದರೆ ನಾವು ಹೊರಗಡೆ ಇರುವಂಥ ಆಕರ್ಷಣೆಯನ್ನು, ಅದನ್ನು ನಾವು ಹೆಚ್ಚು ನೋಡ್ಕೊಳಕ್ಕೆ ಹೋಗ್ತೀವಿ. ಹಣ, ಅಂತಸ್ತು ಅದೆಲ್ಲ ನೋಡೋಕೆ ಹೋಗ್ತೀವಿ. ಜೀವನವನ್ನು ಆನಂದಿಸಲ್ಲ, ಆಸ್ವಾದಿಸಲ್ಲ ಅಂತ ಹೇಳಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಫಿ ಕಪ್ಪಿನ ಮುಖಾಂತರ ಇಲ್ಲೇನು ಮಾಡ್ತಾರೆ, ಗುರುಗಳು ಹೇಳ್ಕೊಡ್ತಾರೆ ಮಕ್ಕಳೇ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ವಾಕ್ಯದಲ್ಲಿ ಮತ್ತು 2-3 ವಾಕ್ಯದಲ್ಲಿ ತುಂಬ ತುಂಬ ಇಂಪಾರ್ಟೆಂಟು. ಅದಕ್ಕೆ ಇಲ್ಲಿ ಒಂದು ವಾಕ್ಯದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂಥ ಕಪ್ಪುಗಳನ್ನು ಆರಿಸಿಕೊಂಡರು ಅಂದರೆ, ಬೆಲೆ ಬಾಳುವ ಕಪ್ಪುಗಳನ್ನು, 1 ಸೆಕೆಂಡ್ ಮಕ್ಕಳೇ, ಬೆಲೆ ಬಾಳುವ ಕಪ್ಪುಗಳನ್ನು ಆಯ್ದುಕೊಂಡರು ಅಂತ ಹೇಳಿ ಬರಿಬೇಕು ಮಕ್ಕಳೇ. ಬೆಲೆ ಬಾಳುವ ಕಪ್ಪುಗಳನ್ನು ಆಯ್ದುಕೊಂಡರು. ಏನು ಮಾಡಿದರು, ಬೆಲೆ ಬಾಳುವ ಕಪ್ಪುಗಳನ್ನು ಆಯ್ದುಕೊಂಡರು. ಗುರುಗಳು ಜೀವನವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ, ಕಾಫಿಗೆ ಹೋಲಿಸಿದ್ದಾರೆ. ಜೀವನವನ್ನು ಕಾಫಿಗೆ ಹೋಲಿಸಿದ್ದಾರೆ. ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕ ಅಂದರೆ, ಕಾಫಿ ಜೀವನ ಮತ್ತು ಕಪ್ಪು ಹಣ, ಅಂತಸ್ತು, ಅಧಿಕಾರ, ಇವುಗಳ
ಪ್ರತೀಕ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟು. ಹೆಡ್ ಮಾಸ್ಟರು ಸಂತೋಷಗೊಂಡರು ಏಕೆ ಅಂದರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವ್ರ ಮನೆಗೆ ಬಂದಾಗ ಅವ್ರನ್ನ ನೋಡಿಕೊಂಡು ಅವ್ರು ಕಂಡು ಅವರು ಸಂತೋಷಗೊಂಡರು. ಗುರುಗಳು ಯಾವುದರ ದುರ್ದೈವದ ಸಂಗತಿ, ಯಾವುದು ಆಗಬೇಕು, ಯಾವುದರ ದುರ್ದೈವ, ಯಾವುದು ದುರ್ದೈವದ ಸಂಗತಿ ಅಂತ ಹೇಳಿದರೆ ಏನಂತ ಹೇಳ್ತೀವಿ, ಕಾಫಿಯ ರುಚಿಯನ್ನು ನಾವು ಬದಲಿಸಬಾರ್ದು ಅಂತ ಹೇಳ್ತಾರೆ. ಕಾಫಿಯ ರುಚಿಯನ್ನು ಬದಲಿಸಬಾರ್ದು. ದುರ್ದೈವದ ಸಂಗತಿ ಅಂದರೆ ಕಾಫಿಗಿಂತ ನಾವು ಕಾಫಿ ಕಪ್ಪಿಗೆ ಹೆಚ್ಚಿನ ಮಹತ್ವ ಬೆಲೆ ಕೊಡೋದು ದುರ್ದೈವದ ಸಂಗತಿ ಅಂತ ಹೇಳ್ತಾರೆ ಮಕ್ಕಳೇ. ಮತ್ತು ಇದನ್ನು ಗುರುರಾಜ್ ಕರ್ಜ್ಗಿಯವರ ಅಂಕಣ ಕರುಣಾಳು ಬಾಬೆಳಕೆ ಅನ್ನುವಂಥದ್ರಿಂದ ಆಯ್ದುಕೊಂಡಿದ್ದೀವಿ. ನಿಮ್ಗೆ ಗೊತ್ತಿದೆ ಅಲ್ವಾ? ಓಕೆ ಮಕ್ಕಳೇ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಅಂಕದ ಪ್ರಶ್ನೆ. ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ತಿಳಿಸಿದ್ರು? ಅವ್ರು ಹೇಳಿದರು, ನೀವೇನು ಮಾಡಿ, ಜೀವನವನ್ನು ಆಸ್ವಾದಿಸಿ ಅಂದರೆ ಕಾಫಿಯನ್ನು ಆಸ್ವಾದಿಸಿ, ಹಣ ಅಂತಸ್ತುನ ಕಾಫಿ ಕಪ್ಪಿಗೆ ಹೆಚ್ಚಿನ ಬೆಲೆ ಕೊಡಬೇಡಿ ಅಂತ ಹೇಳಿದ್ರಲ್ಲ, ಅದನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆನಾ? ನೆಕ್ಸ್ಟು ಇದರಲ್ಲಿ ಕೀವರ್ಡ್ಸ್ ಯಾವುದು ಅಂತ ಹೇಳಿ ನೋಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ಜೀವನ ಅನ್ನೋದ್ರ ಬಗ್ಗೆ, ಕಾಫಿ ಕಪ್ಪಿನ ಬಗ್ಗೆ, ಭಗವಂತ ನಮಗೆ ಜೀವನ ಅನ್ನೋ ಕಾಫಿ ಕೊಟ್ಟಿದ್ದಾನೆ, ಅವನು ಕೊಡುವುದು ಈ ಕಾಫಿ ಮಾತ್ರ, ಕಪ್ಪುಗಳನ್ನು ನಾವೇ ಆಯ್ದುಕೊಳ್ತೀವಿ ಅಲ್ವಾ, ನಾವೇ ಮಾಡ್ಕೊಂಡಿದ್ದಲ್ವ ಇವೆಲ್ಲ ಅಂತಸ್ತು ಹಣ ಅನ್ನೋದನ್ನ, ಆ ವಿಷಯವನ್ನು ಇಲ್ಲಿ ಬರೀಬೇಕು ಮಕ್ಕಳೇ. ನೆಕ್ಸ್ಟ್ ನೋಡಿ, ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರ್ ಬಳಿ ಯಾವ ವಿಚಾರವನ್ನು ಹೇಳ್ಕೊಡ್ತಾ ಇದ್ರು ಅಂದರೆ ತಮ್ಮ ಜೀವನದ ಬಗ್ಗೆ ಬರೀ ತಕರಾರುಗಳನ್ನು ಹೇಳ್ಕೊಡ್ತಾ ಇದ್ರು. ವ್ಯಾಪಾರ ಎಲ್ಲ ಕಡಿಮೆ ಆಗ್ತಾಯಿದೆ, ಹಣದ ಬೆಲೆ ಕುಸಿತಾ ಇದೆ ಅಂತ ಹೇಳ್ತಾ ಇದ್ರಲ್ವ, ಮಕ್ಕಳ ವಿದ್ಯಾಭ್ಯಾಸ ಎಷ್ಟು ಜಾಸ್ತಿ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಾರಲ್ವ, ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ತಮ್ಮ ಸರಮಾಲೆಗಳು, ತಮ್ಮ ಏನು ಗೋಳನ್ನು ಹೇಳ್ಕೊತಾ ಹೋದ್ರು ಅಂತ ಹೇಳಬೇಕು ಮಕ್ಕಳೇ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಸಂದರ್ಭದಲ್ಲಿ ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ ಅಂದಾಗ ಎಲ್ಲಿಂದ ಆಯ್ದುಕೊಂಡಿದ್ದೀವಿ ಅಂತ ಹೇಳಿದಾಗ ಕರುಣಾಳು ಬಾಬೆಳಕೆ ಗುರುರಾಜ್ ಕರ್ಜ್ಗಿ ಅನ್ನೋದು, ಕಾಫಿ ಕಪ್ಪು ಅನ್ನೋದು ನಿಮ್ಗೆ ಪಾಠ ಆಗಿದೆ. ಆಮೇಲೆ ಸಂದರ್ಭ ಅಂದಾಗ ಅವ್ರು ದೊಡ್ಡ ಪಾತ್ರೆಯಲ್ಲಿ ಕಾಫಿ ಮಾಡ್ಕೊಂಡು ಬಂದು ಕಪ್ಪುಗಳನ್ನು ತಂದಿಟ್ಟು ಕಾಫಿಯನ್ನು ನೀವೇ ಹಾಕ್ಕೊಳ್ಳಿ ಅಂತ ಹೇಳಿದ ಸಂದರ್ಭವನ್ನು ಹೇಳಬೇಕು. ಸ್ವಾರಸ್ಯ ಅಂದರೆ ಜೀವನದ ಪಾಠವನ್ನು ಕಾಫಿ ಮತ್ತು ಕಾಫಿ ಕಪ್ಪಿನ ಮುಖಾಂತರ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಹೇಳಿದರೆ ಆಯಿತು ಮಕ್ಕಳೇ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಕಪ್ಪುಗಳ ಚಿಂತೆ ಬೇಡ, ಕಾಫಿಯನ್ನು ಆಸ್ವಾದಿಸಿ. ಇಲ್ಲಿ ಏನಾಗ್ತಾರೆ, ಜೀವನವನ್ನು ಆಸ್ವಾದಿಸಿ, ಕಾಫಿನ ಆಸ್ವಾದಿಸಿ ಅಂದರೆ ಜೀವನವನ್ನು ಆಸ್ವಾದಿಸಿ, ಆನಂದಿಸಿ ಅಂತ ಹೇಳ್ತಾರೆ. ಕಪ್ಪಿನ ಚಿಂತೆ ಬೇಡ ಅಂತ ಹೇಳ್ತಾರಲ್ಲ, ಆ ಸಂದರ್ಭವನ್ನು ಬರಿಬೇಕು. ಜೀವನದ ಸಾರವನ್ನು ಕಾಫಿ ಕಪ್ಪಿಗೆ ಹೋಲಿಸಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅನ್ನೋದೇ ಇಲ್ಲಿ ಸ್ವಾರಸ್ಯ ಆಗಿರುತ್ತೆ ಮಕ್ಕಳೇ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ಪುಗಳನ್ನು ಆರಿಸ್ಕೊಂಡಿದ್ದೀರಿ ಅಂದರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿರೋ ಕಪ್ಪುಗಳನ್ನು ಆರಿಸ್ಕೊಳ್ತಾರಲ್ವ, ಆ ವಿಷಯವನ್ನು ಹೇಳುವ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಬರಿಬೇಕು ಮಕ್ಕಳೇ. ಆಮೇಲೆ ಇಲ್ಲಿ ವಾಕ್ಯ ಅಂತೂ ನಿಮ್ಗೆ ಗೊತ್ತಿದೆ, ಗುರುರಾಜ್ ಕರ್ಜ್ಗಿ ಕಾಫಿ ಕಪ್ಪು ಅಂತ ಓಕೆ ಅಲ್ವಾ. ಸ್ವಾರಸ್ಯ, ಜೀವನದ ಸಾರವನ್ನು ಕಾಫಿ ಕಪ್ಪಿಗೆ ಹೋಲಿಸಿದ್ದಾರೆ. ಎಲ್ಲ ಕಡೆನೂ ಅಷ್ಟೇ ಇದೆ, ನೀವು ಬೇಕಾದರೆ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಬರೀರಿ. ಓಕೆನಾ? ಇಲ್ಲಿ ಹೇಳಿರೋದೇ ಇಷ್ಟೇ ಅಲ್ವಾ, ಜೀವನದ ಸಾರವನ್ನು ಹೇಳಿದ್ದಾರಲ್ವ, ಅದಕ್ಕೋಸ್ಕರ ಇಲ್ಲಿ ಬೇಕಾದರೆ ನೀವು ಜೀವನದ ಸಾರವನ್ನು ಕಾಫಿ ಮತ್ತು ಕಾಫಿ ಕಪ್ಪಿನ ಮುಖಾಂತರ ಹೇಳಿದ್ದಾರೆ, ಅಥವಾ ಯಾರಾದರೂ ಬೆಲೆ ಬಾಳುವ ವಸ್ತುಗಳನ್ನು ಆರಿಸ್ಕೊಂಡಿದ್ದಾರಲ್ವ, ಅದ್ರ ವಿಷಯವಾಗಿದ್ರು ಬರೀರಿ. ಸರಿನಾ? ಓಕೆನಾ ಮಕ್ಕಳೇ? ಹಾಗಿದ್ರೆ ನೆಕ್ಸ್ಟ್ ನೋಡಿ. ಆಯ್ತಲ್ವಾ? ಹಾಗಿದ್ರೆ ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಕಾಫಿ ಕಪ್ಪು ಅನ್ನೋಂಥ ಒಂದು ಪಾಠ ಇತ್ತಲ್ವ, ಗದ್ಯ ನಿಮ್ಮದು ಸೆಕೆಂಡ್ ಸಮ್ಮಲ್ಲಿ ಫಸ್ಟ್ ಗದ್ಯ ಇತ್ತಲ್ವ, ಆ ಗದ್ಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಏನಂದರೆ ಚಿಕ್ಕದಾಗಿ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡಿದ್ದೀನಿ. ಓಕೆನಾ ಮಕ್ಕಳೇ? ಹಾಗಿದ್ರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಮಕ್ಕಳೇ. ಮತ್ತು ನಿಮ್ಗೆ ಈ ರೀತಿ ಮಾಹಿತಿ ಇನ್ನಷ್ಟು ಬೇಕು ಅಂತ ಹೇಳಿದರೆ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.